सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಲಕ್ಷಾಂತರ ಸುಭಾಷಿತಗಳಿವೆ. ಸುಭಾಷಿತ, ಸುಷ್ಟು ಭಾಷಿತ, ಸುಂದರವಾದ ಮಾತು, ಶುಭವಾದ ಮಾತು, ಸರಳವಾದ ಮಾತು, ಮಾರ್ಗದರ್ಶನ ರೂಪವಾದ ಮಾತು, ದಿವ್ಯವಾದ ಸಂದೇಶ ರೂಪವಾದ ಮಾತುಗಳು. ಇಂದು ನಾನು ಒಂದು ಸುಭಾಷಿತವನ್ನ ತೆಗೆದುಕೊಂಡು ಅದರ ಅರ್ಥವನ್ನ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಸ್ವಾರಸ್ಯಕರವಾದಂತ ಒಂದು ಸುಭಾಷಿತ. ಉಚ್ಛಿಷ್ಟಂ ಶಿವ ನಿರ್ಮಾಲ್ಯಂ ವಮನಂ ಶವಕರ್ಪಟಂ ಕಾಕವಿಷ್ಠಾಸಮುತ್ಪನ್ನಂ ಪಂಚೈತೆ ಅತಿ ಪವಿತ್ರಕಾಃ. ಒಂದು ಸುಭಾಷಿತ. ಪಂಚೈತೆ ಅತಿ ಪವಿತ್ರಕಾಃ ಏತೆ ಪಂಚ ಪದಾರ್ಥಾಃ. 5 ಪದಾರ್ಥಗಳು, 5 ವಸ್ತುಗಳು ಅತಿ ಪವಿತ್ರಕಾಃ ಅತ್ಯಂತ ಪವಿತ್ರವಾಗಿವೆ. ಯಾವ್ಯಾವುದು? ಉಚ್ಛಿಷ್ಟಂ ಎಂಜಲು, ಶಿವ ನಿರ್ಮಾಲ್ಯಂ ಶಿವನ ಕೊಳೆ, ವಮನಂ ವಾಂತಿ, ಶವಕರ್ಪಟಂ ಹೆಣದ ಬಟ್ಟೆ, ಕಾಕವಿಷ್ಠಾ ಸಮುತ್ಪನ್ನಂ ಕಾಗೆಯ ಮಲದಿಂದ ಹುಟ್ಟಿದಂಥ ವಸ್ತು. ಪಂಚೈತೆ ಅತಿ ಪವಿತ್ರಕಾಃ 5 ವಸ್ತುಗಳು ಅತ್ಯಂತ ಪವಿತ್ರವಾಗಿವೆ ಎಂದ್ಬಿಟ್ರು. ಅರ್ಥವನ್ನು ಹೇಳ್ತೇನೆ ನೋಡಿ. ಮತ್ತೊಮ್ಮೆ ಶ್ಲೋಕವನ್ನು ಓದಿ ಅರ್ಥವನ್ನು ಹೇಳ್ತೇನೆ. ಉಚ್ಛಿಷ್ಟಂ ಶಿವ ನಿರ್ಮಾಲ್ಯಂ ವಮನಂ ಶವಕರ್ಪಟಂ ಕಾಕವಿಷ್ಠಾಸಮುತ್ಪನ್ನಂ ಪಂಚೈತೆ ಅತಿ ಪವಿತ್ರಕಾಃ. ಒಂದು ಸುಭಾಷಿತ. ಉಚ್ಛಿಷ್ಟ ಎಂಜಲು. ಎಂಜಲು ಪವಿತ್ರವಾ? ಎಂಜಲು ಅಪವಿತ್ರ. ಯಾರಾದ್ರೂ ಊಟವನ್ನು ಮಾಡಿ ತಟ್ಟೆಯಲ್ಲಿ ಬಿಟ್ಟಿದ್ರೆ ಎಂಜಲು ಅದು ತಿನ್ಬಾರ್ದು. ಆದರೆ ಈ ಎಂಜಲು ಅತ್ಯಂತ ಪವಿತ್ರವಾದಂತೆ. ಯಾವುದದು? ಹಸು ಹಾಲನ್ನು ಕುಡಿಸ್ತಾ ಇದೆ ಕರುವಿಗೆ. ಕರು ಹಾಲನ್ನು ಕುಡಿಯುತ್ತೆ. ಹಾಲನ್ನು ಕುಡಿತಾ ಕುಡಿತಾ ಬಾಯಿನಲ್ಲೆಲ್ಲ ಹಾಲು ಸೇರ್ಕೊಂಡಿರುತ್ತೆ. ಹೊರಗಡೆ ಬರ್ತಿರುತ್ತೆ ಹಸುವಿನ ಹಾಲು ಕರುವಿನ ಬಾಯಿನಲ್ಲಿ. ನಾವು ಎಳೆದು ಬಿಡ್ತೇವೆ. ಕರುವನ್ನು ಎಳೆದು ಕೆಚ್ಚರೆಯಿಂದ ಆ ಮಲೆಯಿಂದ ಹಾಲನ್ನು ಹಿಂಡ್ತೇವೆ. ಆ ಹಾಲು ಕರುವಿನ ಎಂಜಲಲ್ಲವೇ? ಕರು ಹಾಲನ್ನು ಕುಡಿತಾ ಇತ್ತು, ಅರ್ಧ ಕುಡಿದಿದೆ, ಬಾಯಲ್ಲೆಲ್ಲ ಜಲ್ ಬರ್ತಾ ಇದೆ. ಆ ಹಾಲನ್ನ ನಾನು ಕರೆದು ಆ ಹಾಲನ್ನ ಮಹಾತ್ಮರಿಗೆ ಕೊಡ್ತೇನೆ. ಪಂಚಾಮೃತಾಭಿಷೇಕಕ್ಕೆ ಹಾಲನ್ನು ಉಪಯೋಗಿಸ್ತೇನೆ. ಪಂಚಗವ್ಯ ಪ್ರಾಯಶ್ಚಿತ್ತಕ್ಕೂ ಕೂಡ ಹಾಲು ಶ್ರೇಷ್ಠ. ಹಾಲನ್ನ ನಮ್ಮಲ್ಲಿ ಅತ್ಯಂತ ಪವಿತ್ರವಾದ ವಸ್ತು ಅಂತ ಹೇಳ್ತೇವೆ. ಚಿಕ್ಕ ಮಕ್ಕಳಿಂದ ಪ್ರಾರಂಭ ಮಾಡಿಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಕೊಡಬಹುದಾಗಿರುವಂತಹ ವಸ್ತು ಹಾಲು. ಆರೋಗ್ಯಕರವೂ ಹೌದು. ಅದಕ್ಕಿಂತ ಹೆಚ್ಚಾಗಿ ಅಭಿಷೇಕಕ್ಕೆ ಕ್ಷೀರಾಭಿಷೇಕ ಶ್ರೀಕಂಠೇಶ್ವರನಿಗೆ, ನಂಜುಂಡೇಶ್ವರನಿಗೆ, ಮಂಜುನಾಥ ಸ್ವಾಮಿಗೆ, ಗಣಪತಿಗೆ, ಶ್ರೀರಾಮನಿಗೆ
ಎಲ್ಲರಿಗೂ ಕೂಡ ಅಭಿಷೇಕ ಮಾಡುವುದಕ್ಕೆ ಬಳಸುವಂತ ಅತ್ಯಂತ ಪವಿತ್ರವಾಗಿರುವ ವಸ್ತು ಹಾಲು. ಹಾಲು ಅಂದ್ರೇನು? ಕರುವಿನ ಎಂಜಲು. ಎರಡನೇದು ಶಿವ ನಿರ್ಮಾಲ್ಯಂ, ಶಿವನ ಕೊಳೆ. ನಿರ್ಮಾಲ್ಯ ಎನ್ನುವ ಮಾತಿಗೆ ಒಮ್ಮೆ ದೇವರಿಗೆ ಏರಿಸಿದ ಮೇಲೆ ಅದನ್ನು ಪುನಃ ನಾವು ತೆಗೆದುಕೊಂಡ ಪ್ರಸಾದವಾಗುತ್ತೆ. ಅದು ಸ್ವಲ್ಪ 1-2 ದಿನವಾಗ್ಬಿಟ್ರೆ ನಿರ್ಮಾಲ್ಯ ಅಂತ ಹೇಳ್ತೇವೆ. ಇವತ್ತು ವೆಂಕಟೇಶ್ವರ ದೇವರಿಗೆ ಬೇಕಾದ ಅಲಂಕಾರ ಮಾಡಿರ್ತಾರೆ, ನಾಳೆ ದಿವಸ ಅದು ನಿರ್ಮಾಲ್ಯ. ಶಿವ ನಿರ್ಮಾಲ್ಯ, ಶಿವನ ನಿರ್ಮಾಲ್ಯವು ಅತ್ಯಂತ ಪವಿತ್ರವಾದ ವಸ್ತು. ಯಾವುದದು? ಗಂಗಾ ನದಿ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತಾದಪಿ ಮುಚ್ಯತೆ ಸರ್ವ ಪಾಪೇಭ್ಯಃ ವಿಷ್ಣುಲೋಕಂ ಸಗಚ್ಚತಿ ಅಂತ ಹೇಳ್ತಾರೆ. ಗಂಗಾ 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 ಎಂದು ಗಂಗಾ ಸ್ಮರಣೆ ಮಾಡ್ತಾ ಬಂದ್ರೆ ಮಹಾವಿಷ್ಣುವಿನ ಲೋಕ ವೈಕಂಠವನ್ನು ಸೇರ್ತಾನೆ. ಅಷ್ಟು ಪವಿತ್ರವಾದ ಗಂಗಾ ನದಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಗಾ ನದಿಗೆ ವಿಶೇಷವಾದ ಮಹತ್ವ ಉಂಟು. ಮನುಷ್ಯ ಸಾಯುವಾಗ ಒಂದ್ ದೊಡ್ಡ ಗಂಗಾ ನದಿ ನೀರ್ ಹಾಕಿ ಅಂತಾರೆ. ಗಂಗಾ ನದಿ ನೀರ್ ಹಾಕಿಬಿಟ್ರೆ ಸೀದಾ ವೈಕುಂಠ ಹೋಗ್ತಾನೆ ಅಂತ ಹೇಳ್ತಾರೆ. ಗಂಗಾ ಸ್ನಾನ, ಗಂಗಾ ಪಾನ, ಗಂಗಾ ಸ್ಮರಣ, ಗಂಗಾ ದರ್ಶನ ಅತ್ಯಂತ ಪವಿತ್ರವಾದದ್ದು. ಈ ಗಂಗಾ ನದಿ ಯಾವ್ದಪ್ಪ ಅಂದ್ರೆ ಶಿವನ ನಿರ್ಮಾಲ್ಯ. ಗಂಗಾದೇವಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರ್ಬೇಕಾದ್ರೆ ಜೋರು ಹರಿತಾ ಇದ್ದಂತೆ. ಜಂಬದಿಂದ ಕೈಲಾಸ ಪರ್ವತದ ಮುಖಾಂತರ ಬರುವಾಗ ವೇಗವಾಗಿ ಬರ್ತಾ ಇದ್ದಾಳೆ. ಅದನ್ನು ಪರಮೇಶ್ವರ ನೋಡಿದ, ಓಹೋ ಈ ಗಂಗಾದೇವಿಗೆ ತುಂಬಾ ಗರ್ಭ ಉಂಟು ಅಂತ ಮಾಡ್ಕೊಂಡು ಗರ್ಭಭಂಗ ಮಾಡ್ತೇನೆ ಅಂತ ಆ ಗಂಗಾ ದೇವಿಯನ್ನ, ಗಂಗಾ ಜಲವನ್ನ, ಗಂಗಾ ನದಿಯನ್ನ ಪರಮೇಶ್ವರ ತನ್ನ ಜಟಾಜೂಟದಲ್ಲಿ ಕಟ್ಟಾಕ್ಬಿಡ. ಉಸಿರು ಕಟ್ಟಾಗ ಆಯ್ತು. ವೇಗವಾಗಿ ಬರೆಯುತ್ತಿದ್ದಂಥ ಗಂಗಾ ನದಿಯನ್ನ ಪರಮೇಶ್ವರ ತನ್ನ ತಲೆಯಲ್ಲಿರುವಂತ ಜಡೆ ಕಟ್ಟಾಕ್ಬಿಟ್ಟ. ಗಂಗಾ ನದಿ ಒದಾಡ್ತಾ ಇದ್ದಾಳೆ. ಪರಮೇಶ್ವರ ತಪ್ಪಾಯ್ತು, ಬಿಡು ಬಿಡು ಅಂತ ಕೇಳ್ಕೊತಾ ಇದ್ದಾಳೆ. ಅನಂತರ ಗಂಗಾದೇವಿಯ ಸ್ತುತಿಯಿಂದ ಸಂತುಷ್ಟನಾದ ಪರಮೇಶ್ವರ ತನ್ನ ಜಡೆಯಲ್ಲಿದ್ದಂಥ ಗಂಗಾದೇವಿಯನ್ನ ಹೊರಕ್ಕೆ ಬಿಟ್ಟ. ಪರಮೇಶ್ವರನ ತಲೆಯಲ್ಲಿ ಕೂತ್ಕೊಂಡಿದ್ದಂಥ ಗಂಗಾ ನದಿ ಪವಿತ್ರವೂ ಆದಳು ಮತ್ತು ಪರಮೇಶ್ವರನ ನಿರ್ಮಾಲ್ಯವಾಗಿದ್ದಾಳೆ. ನಿರ್ಮಾಲ್ಯವಾಗಿರುವ ಗಂಗಾ ನದಿ ಅತ್ಯಂತ ಪವಿತ್ರವಾದದ್ದು. ಮೂರನೆಯದು ವಮನಂ, ವಾಂತಿ. ಶ್ರೀರಾಮಚಂದ್ರ. ಮೇಲನೇದು ಉಚ್ಛಿಷ್ಟ, ಇದು ವಾಂತಿ. ವಾಂತಿ ಅಂದ್ರೆ ಯಾವುದು? ದುಂಬಿಗಳು, ಜೇನು ಹುಳಗಳು ಬೇರೆ ಬೇರೆ ಮರಗಳ ಹೂಗಳಿಂದ ಮಕರಂದವನ್ನು ಹೀರಿ ಬಾಯಲ್ಲಿ ತರುತ್ತವೆ. ಎಂಜಲು ಬಾಯಲ್ಲಿ ತಂದು ಆ ಎಂಜಲನ್ನ ಆ ರೊಟ್ಟಿಲಿ ಹಾಕುತ್ತವೆ. ಆ ಎಂಜಲಲ್ವೇ ಯಾರಾದ್ರೂ ದೋಸೆ ತಿಂತಾ ಇದ್ದಾರೆ, ಒಬ್ಬರು ಭಿಕ್ಷುಕರು ಬಂದರು, ಸ್ವಾಮಿ ನನಗೂ ಒಂಚೂರು ದೋಸೆ ಕೊಡಿ ಅಂತ ಹೇಳಿಲ್ಲ. ಅರ್ಧ ತಿಂದಿರುವಂತಹ ದೋಸೆ ಕೊಟ್ರೆ ಏಯ್ ಎಂಜಲ್ ಬೇಡ ಅಂತಾರೆ. ಭಿಕ್ಷುಕನೂ ಕೂಡ ಎಂಜಲನ್ನ ಸ್ವೀಕರಿಸುವುದಿಲ್ಲ. ಆದರೆ ಜೇನು ತುಪ್ಪ ಪವಿತ್ರವಾದ ವಸ್ತು. ಜೇನು ತುಪ್ಪವನ್ನ ಹುಟ್ಟಿದ ಮಗುವಿಗೆ ಹಾಕ್ತಾರೆ. ಒಂದು ತೊಟ್ಟು ಉಂಗುರದಲ್ಲಿ ಜೇನುತುಪ್ಪ ತೆಗೆದುಬಿಟ್ಟು ಮಕ್ಕಳಿಗೆ ನಾಮಕರಣ ದಿವಸ ಹಾಕ್ತೇವಲ್ವೇ. ಚಿಕ್ಕ ಮಕ್ಕಳಿಂದ ಪ್ರಾರಂಭ ಮಾಡಿಕೊಂಡು ವೃದ್ಧರವರೆಗೆ ಜೇನುತುಪ್ಪ ಸಂಜೀವಿನಿ. ಆಯುರ್ವೇದ ವೈದ್ಯದಲ್ಲಿ ಜೇನುತುಪ್ಪಕ್ಕೆ ವಿಶೇಷವಾದ ಮಹತ್ವ ಕೊಟ್ಟಿದ್ದಾರೆ. ಪ್ರತಿ ದಿವಸ ಮನುಷ್ಯ ಒಂದು 4 ತೊಟ್ಟು ಹನಿ ಜೇನುತುಪ್ಪ ತಿಂತ ಬಂದ್ರೆ ರಕ್ತ ಶುದ್ಧಿಯಾಗುತ್ತೆ, ಕ್ಯಾನ್ಸರ್ ಬರೋದಿಲ್ಲ, ಆರೋಗ್ಯವಾಗುತ್ತೆ, BP ಬರೋದಿಲ್ಲ, ಶುಗರ್ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಶ್ರಾದ್ದ ಕರ್ಮದಲ್ಲಿ, ಶ್ರಾದ್ದ ಅತ್ಯಂತ ಪವಿತ್ರವಾಗಿರುವಂತ ಅನುಷ್ಠಾನ. ಶ್ರಾದ್ದ ಕರ್ಮದಲ್ಲಿ ಯಜಮಾನನು ಬ್ರಾಹ್ಮಣರ ಎಲೆಗೆ ಜೇನುತುಪ್ಪ ಬಡಿಸ್ತಾರೆ. ಇನ್ನು ಪಂಚಾಮೃತಾಭಿಷೇಕಕ್ಕೆ
ಮಧುನ ಸ್ನಪಯಾಮಿ, ಜೇನುತುಪ್ಪ ಹಾಕ್ಬಿಟ್ಟು ಮಧುವಾತಾರತಾಯತೆ ಅಂತೇವೆ. ಹೀಗೆ ಜೇನುತುಪ್ಪ ಅತ್ಯಂತ ಪವಿತ್ರವಾದ ವಸ್ತು. ಆದರೆ ಏನಿದು ವಮನಂ, ವಾಂತಿ, ಎಂಜಿಲಲ್ಲ ವಾಂತಿ. ಜೇನು ಹುಳಗಳು ಗಿಡ ಮರಗಳಿಂದ ಮಕರಂದವನ್ನ ಬಾಯಲ್ಲಿ ಎತ್ಕೊಂಡ್ಬಂದು ಅದ್ರ ವಾಂತಿ ಮಾಡುತ್ತೆ. ಎಲ್ಲಿ? ಹುಟ್ಟಿಲ್ ಆಗುತ್ತೆ. ಅದು ಅತ್ಯಂತ ಪವಿತ್ರವಾದ ವಸ್ತು. ಮೂರಾಯ್ತು. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಮನಂ ಶವ ಕರ್ಪಟಂ. ಶ್ರೀರಾಮಚಂದ್ರ, ಶವ ಎಂದ್ರೆ ಹೆಣ, ಹೆಣದ ಬಟ್ಟೆ ಬಹಳ ಪವಿತ್ರವಾದದ್ದು. ರೇಷ್ಮೆ ವಸ್ತ್ರ. ಯಾರಾದ್ರೂ ಪಾತ್ ಪೂಜೆ ಮಾಡ್ಬೇಕು ಅಂದ್ರೆ ಮಡಿ ಬಟ್ಟೆ ಬಿಟ್ಕೊಂಬನ್ನಿ ಅಂತಾರೆ. ಸುಮಂಗಲಿಯರು, ಸ್ತ್ರೀಯರು ರೇಷ್ಮೆ ಸೀರೆ ಉಟ್ಕೊಂಡು ಬಂದು ಪೂಜೆ ಮಾಡ್ತಾರೆ. ದಂಪತಿಗಳು ದೇವ್ರ ಪೂಜೆ ಮಾಡ್ಬೇಕಾದ್ರೆ, ಗುರುಗಳ ಪಾತ್ ಪೂಜೆ ಮಾಡ್ಬೇಕಾದ್ರೆ ಇಬ್ಬರೂ ಕೂಡ ರೇಷ್ಮೆ ಪಂಚೆ, ರೇಷ್ಮೆ ವಸ್ತ್ರ ಬಿಟ್ಕೊಂಡ್ಬಿಡ್ತಾರೆ. ರೇಷ್ಮೆ ಅಂದ್ರೇನು? ರೇಷ್ಮೆ ಹುಳಗಳನ್ನ ಶ್ರೀರಾಮಚಂದ್ರ ಬೇಯಿಸಿ ಸಾಯಿಸಿ ಅದರಿಂದ ತೆಗೆದಿರುವಂತಹ ನೂಲಿನಿಂದ ತಯಾರಾಗಿರುವ ವಸ್ತ್ರ. ಅದು ಬಹಳ ಪವಿತ್ರ. ಕಾಟನ್ ಪಂಚೆ ಮೈಲಿಗೆ. ಒಂದು ಸಲ ಹತ್ತಿ ಪಂಚೆ ಉಟ್ಕೊಂಡ್ಬಿಟ್ರೆ ಮೈಲಿ ಆಗೋಯ್ತು. ಒಂದ್ಸಲ ಉಟ್ಕೊಂಡ್ಬಿಟ್ರೆ ಮೈಲಿಗೆ ಪುನಃ ಮಡಿ ಬರೋದಿಲ್ಲ. ಆದರೆ ರೇಷ್ಮೆ ಮಗುಟ, ರೇಷ್ಮೆ ಸೀರೆ 100 ಸಲ ಉಪಯೋಗಿಸಿದ್ರು ಸಹಿತ ಒಗೆಯಬೇಕಾಗಿಲ್ಲ. ಯಾಕೆ? ಅತ್ಯಂತ ಪವಿತ್ರವಾದದ್ದು. ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ರೇಷ್ಮೆ ವಸ್ತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ರೇಷ್ಮೆ ಸೀರೆ, ರೇಷ್ಮೆ ಪಂಚೆ ಅಂದ್ರೇನು? ಶವಕರ್ಪಟ, ಹೆಣದ ಬಟ್ಟೆ. ಹೆಣದ ಮೇಲೆ ಹಾಕಿರುವ ಬಟ್ಟೆ ಅಲ್ಲ, ಹೆಣದ ಬಟ್ಟೆ. ಅದೇ ಹೆಣ ಅಲ್ವೇ? ಶ್ರೀರಾಮಚಂದ್ರ. ಐದನೇದು ಕಾಕವಿಷ್ಠಾ ಸಮುತ್ಪನ್ನಂ. ಕಾಕ, ಕಾಗೆಯ, ವಿಷ್ಠ ಮಲದಿಂದ, ಸಮುತ್ಪನ್ನಂ ಉಂಟಾಗಿರುವ ವಸ್ತು ಅತ್ಯಂತ ಪವಿತ್ರವಾದದ್ದು. ಯಾವುದದು? ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷವನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರವಾದ ವೃಕ್ಷ ಅಂತ ಆರಾಧನೆ ಮಾಡ್ತೇವೆ. ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷ ರಾಜಾಯ ತೇ ನಮಃ. ಗೀತಾಚಾರ್ಯನಾದ ವಾಸುದೇವ ಭಗವಂತನು ಭಗವದ್ಗೀತೆಯಲ್ಲಿ ಅಶ್ವತ್ಥ ಸರ್ವ ವೃಕ್ಷಾಣ, ಎಲ್ಲ ಮರಗಳ ಪೈಕಿ ನನ್ನನ್ನ ನೀನು ಅಶ್ವತ್ಥ ವೃಕ್ಷ ಎಂದು ಉಪಾಸನೆ ಮಾಡುವಂತಿದ್ದಾನೆ. ಅಶ್ವತ್ಥ ವೃಕ್ಷದಲ್ಲಿ ಹರಿ ಹರ ಬ್ರಹ್ಮರು ವಾಸವಾಗಿದ್ದಾರೆ. ಏನಾದ್ರು ತಲೆ ಸುತ್ತಿದ್ರೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡು ಅಂತಾರೆ. ಮದುವೆ ಆಗದೆ ಇದ್ರೆ ಹೆಣ್ಮಕ್ಳಿಗೆ 48 ದಿವಸ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಮ್ಮ, ಒಳ್ಳೆ ಗಂಡ ಸಿಗ್ತಾನೆ ಅಂತ ಹೇಳ್ತಾರೆ. ಏನಾದ್ರು ರೋಗ ರುಜಿನಾದಿಗಳು ಬಂದಿದ್ದಾಗ ಅಶ್ವತ್ಥ ವೃಕ್ಷಕ್ಕೆ 48 ದಿವಸ ಪ್ರದಕ್ಷಿಣೆ ಹಾಕು, ಒಳ್ಳೇದಾಗತ್ತೆ. ಮಕ್ಕಳಿಲ್ಲ, ಅಶ್ವತ್ಥ ಪ್ರದಕ್ಷಿಣೆ ಹಾಕು. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಅಶ್ವತ್ಥ ವೃಕ್ಷ ದೇವ ವೃಕ್ಷ, ಪವಿತ್ರವಾದದ್ದು. ಅದು ಯಾವ್ದರಿಂದ ಹುಟ್ಟಿದೆ? ಕಾಕವಿಷ್ಠ ಸಮುತ್ಪನ್ನಂ. ಕಾಗೆ ಅಶ್ವತ್ಥ ವೃಕ್ಷದ ಬೀಜವನ್ನ ನುಂಗಿ ಹೊಟ್ಟೆ ಒಳಕ್ಕೆ ಹೋಗಿ ಆ ಬೀಜವು ಕಾಗೆಯ ಮಲದ ಮುಖಾಂತರವಾಗಿ ಹೊರಗಡೆ ಎಲ್ಲೋ ಬೀಳುತ್ತಾರೆ. ನದಿ ದಡದಲ್ಲಿ ಬೀಳುತ್ತೆ, ದೇವಸ್ಥಾನದಲ್ಲಿ ಬೀಳುತ್ತೆ, ರಸ್ತೆ ಮಧ್ಯೆ ಎಲ್ಲೋ ಬೀಳುತ್ತೆ, ಹುಟ್ಕೊಂಡು. ಅಶ್ವತ್ಥ ಬೀಜವನ್ನ ಮನುಷ್ಯರು ನೆಟ್ಟರೆ ಅದು ಮರವಾಗುವುದಿಲ್ಲ. ಇದೊಂದು ಎಲ್ಲಾ ಕಡೆ ಗೊತ್ತಾಗುತ್ತೆ ನೋಡಿ. ಅಶ್ವತ್ಥ ವೃಕ್ಷ ಎಲ್ಲೆಲ್ಲಿ ಬೆಳೆದಿದೆಯೋ ಎಲ್ಲಾ ಮರಗಳು ಕೂಡ ಕಾಗೆ ತಿಂದಂತ ಬೀಜ, ಆ ಬೀಜ ಕಾಗೆಯ ಮರದ ರೂಪವಾಗಿ ಬರಬೇಕು, ಅದರಲ್ಲೇ ಹುಟ್ಟಾ ಇದೆ. ಅಂದ್ಮೇಲೆ ಕಾಗೆಯ ಮರದಿಂದ ಹುಟ್ಟಿರುವಂತ ಅಶ್ವತ್ಥ ವೃಕ್ಷ ಅತ್ಯಂತ ಪವಿತ್ರವಾದದ್ದು ಎಂದು ನಾವು ನಂಬ್ತಾ ಇದ್ದೇವೆ. ಹೀಗೆ 5 ಪದಾರ್ಥಗಳು ಪಂಚೈತೆ ಅತಿ ಪವಿತ್ರಕಾಹ, ಬರೀ ಪವಿತ್ರವಲ್ಲ, ಅತ್ಯಂತ ಪವಿತ್ರವಾಗಿವೆ. ಯಾವ್ಯಾವುದು?
ಉಚ್ಛಿಷ್ಟಂ ಹಾಲು, ಶಿವ ನಿರ್ಮಾಲ್ಯಂ ಗಂಗಾ, ವಮನಂ ಜೇನುತುಪ್ಪ, ಶವಕರ್ಪಟಂ ರೇಷ್ಮೆ ವಸ್ತ್ರ, ಕಾಕವಿಷ್ಠ ಸಮುತ್ಪನ್ನಂ ಅರಳಿ ಮರ. ಹೀಗೆ 5 ಪವಿತ್ರವಾಗಿವೆ ಅಂತ ಚಮತ್ಕಾರವಾಗಿ ಯಾರೋ ಮಹಾತ್ಮರು ಸುಭಾಷಿತವನ್ನು ಮಾಡಿದ್ದಾರೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಶ್ಲೋಕವನ್ನ ಗಟ್ಟು ಮಾಡಿ ಅರ್ಥೈಸಿದ್ದಾರೆ. ಅಂತ ಪೂಜ್ಯ ಸದ್ಗುರುಗಳಿಗೆ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.